ದೇಹ ನಮ್ಮದು ಅಂತ ಹೇಳೋ ನಾವು ದೇಹದ ಬಗ್ಗೆ ತಿಳ್ಕೊಂಡಿದ್ದೀವಾ? ಇಲ್ಲ. ಮಾತ್ರ ಹೇಳ್ತೀವಿ ನಮ್ಮ ದೇಹ, ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಗಂಡ. ಒಂದಕ್ಕೂ ಅರ್ಥನೇ ಗೊತ್ತಿಲ್ಲ, ಎಲ್ಲ ನಮ್ಮದು ನಮ್ಮದು ಅಂತಲೇ ಬದುಕ್ತಾ ಇದ್ದೀವಿ. ಆದರೆ ಇದರಿಂದ ನಮ್ಗೆ ಸತ್ಯ ಖುಷಿ ಸಿಕ್ಕಿದೆಯಾ ಅಂದರೆ, ಆರೋಗ್ಯ ಸಿಕ್ಕಿದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದಕ್ಕೆ ಆಹಾರದ ಮೂಲಕ ಸಿಗದೇ ಇದ್ದಾಗ ಮೂಳೆಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ದೇಹಕ್ಕೆ ಪಾದಾರ್ಪಣೆ ಆಗುತ್ತದು. ಮೂಳೆಯಲ್ಲಿ ಇರ್ತಕ್ಕಂಥ ಶಕ್ತಿ ರಿಸರ್ವ್ ಮಾಡ್ಕೊಂಡಿರುತ್ತೆ. ಆಗ ದೇಹಕ್ಕೆ ಅದನ್ನು ಪಾಸ್ ಮಾಡುತ್ತೆ. ಇಲ್ಲದೇ ಇದ್ದಾಗ, ಕೊರತೆ ಆದಾಗ, ಆವಾಗ ಮೂಳೆ ಲಟ್ಕ 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 ಶಬ್ದ ಮಾಡೋಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಪಾಸ್ ಆದಮೇಲೆ ಟೊಳ್ಳು ಮೂಳೆ ಆಯಿತು, ನಡಿಬೇಕಾದ್ರೆ ಕೆಲವು ಶಬ್ದ ಬರುತ್ತೆ. ಹೌದಾ? ಅಂದರೆ ಟೊಳ್ಳು ಮೂಳೆಯನ್ನು ನಾವೇ ರೆಡಿ ಮಾಡಿಕೊಂಡು ಅಂತಾಯಿತು. ಇದು ಕರ್ಮ ಅನ್ನೋದು ಧರ್ಮ ಅನ್ನೋದು. ಇದನ್ನು ಏನಮ್ಮ, ದೇವರ ಹೆಸರು ಹೇಳ್ಕೊಂಡು ನಮ್ಮ ದೇಹವನ್ನು ಹಾಳು ಮಾಡ್ತಾ ಇರೋ ನಾವು ಯಾವ ಅರ್ಥಕ್ಕೆ ಇದನ್ನು ತಿಳ್ಕೊಂಡು ಮಾಡಬೇಕು? ಇದನ್ನು ಮಾಡೋ ತಪ್ಪು ಅನ್ನೋ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ದೇಹದ ಸ್ಥಿತಿ ಏನಾಗಿದೆ, ಏನಾಗಿತ್ತು, ಈಗೇನಾಗಿದೆ, ಏನೋ ಬೇಜಾರು, ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಯಾಕೆಂದ್ರೆ ನೆನೆ ಉಪವಾಸ ಮಾಡಿದೆ, ಎಲ್ಲ ಕಾರಣಕ್ಕೂ ನೆನೆ ಉಪವಾಸ ಮಾಡಿದೆ, ಸರಿ ಮಾಡು ಅಂತ ಹೇಳಿದ್ಯಾರು? ಹಾಗಾಗಿ ಈ ನಾವು ದೇಹವನ್ನು ಟೊಳ್ಳು ಮೂಳೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಕರ್ಮ ಅನ್ನೋದು ಧರ್ಮ ಅನ್ನೋದು. ಅದನ್ನ ಕರ್ಮ ತಾನೇ? ಹೌದು. ಇದು ದೇವ್ರು ಕೊಟ್ಟಿದ್ದ, ನಾವು ಮಾಡ್ಕೊಂಡಿದ್ದ? ಆಮೇಲೆ ಹೇಳೋ ದೇವ್ರ ಮೇಲೆ ಹೆಸರು. ನೆನ್ನೆ ವೈಕುಂಠ ಏಕಾದಶಿ ಅಂದ್ಬಿಟ್ಟು ಅದಕ್ಕೆ ತಗೊಂಡೋಗಿ ಹಾಕ್ಬಿಡ್ತೀರಲ್ಲ, ಎಷ್ಟು ಮಟ್ಟಕ್ಕೆ ಸರಿ ಇದು? ಈ ರೀತಿ ನಮ್ಮ ಬದುಕು ಏನಾಗ್ತಾ ಇದೆ ಅಂದರೆ, ಇದಕ್ಕೆ ಉದಾಹರಣೆ ಏನಕ್ಕೆ ಕೊಟ್ಟೆ ಅಂದರೆ, ಕರ್ಮ ಅನ್ನೋದಕ್ಕೆ ಮೂಲ ಅರ್ಥ, ಧರ್ಮ ಅನ್ನೋದಕ್ಕೆ ಮೂಲ ಅರ್ಥ ಏನು ಅಂದರೆ, ಬುದ್ಧಿಯಿಂದ ಬದುಕುವುದು ಕರ್ಮ. ಯಾವುದರಿಂದ? ಬುದ್ಧಿಯಿಂದ ಬದುಕುವುದು ಕರ್ಮದ ಅರ್ಥ. ಜ್ಞಾನದಿಂದ ಬದುಕುವುದು ಧರ್ಮಾರ್ಥ. ಯಾವುದರಿಂದ ಬದುಕಬೇಕು ನಾವು? ಜ್ಞಾನದಿಂದ ಬದುಕುವುದು ಧರ್ಮ. ಕರ್ಮದಿಂದ ಬದುಕುವುದು, ಬುದ್ಧಿಯಿಂದ ಬದುಕುವುದು ಕರ್ಮ. ಈಗ ನಾವೆಲ್ಲ ಮಕ್ಕಳು ಅದನ್ನೇ ಹೇಳ್ಕೊಡ್ತಿರೋದು, ನಾವು ಅದನ್ನೇ ಮಾಡಿರೋದು. ಹೌದಲ್ಲ? ಅದಕ್ಕೆ ಸಣ್ಣ ಉದಾಹರಣೆ, ಮಕ್ಕಳಿಗೆ ಬುದ್ಧಿವಂತನಾಗು ಅಂತ ಅಡ್ವೈಸ್ ಮಾಡ್ತಾರೆ. ಅವ್ರು ಹಾಗೇ ಇಲ್ಲ, ಅಪ್ಪ ಅಮ್ಮನೇ ಆಗಿಲ್ಲ, ಬುದ್ಧಿವಂತರಾಗಿಲ್ಲ, ಮಕ್ಕಳಿಗೆ ಬುದ್ಧಿವಂತನಾಗು ಅಂತ ಹೇಳ್ತಾರೆ. ಈ ಬುದ್ಧಿ ಎಲ್ಲಿದೆ, ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ನಮಗೆ. ಬುದ್ಧಿ ಇವತ್ತಂದಲ್ಲ, ಹಿಂದಂದು. ಅದಕ್ಕೆ ಬುದ್ಧಿ ಕರ್ಮಾನುಸಾರಿಣಿ ಅಂತಾರೆ. ಎಲ್ಲರಿಗೂ ಒಳ್ಳೆ ಬುದ್ಧಿನೇ ಬಂದ್ಬಿಡೋದು. ಹಾಗಾದರೆ ಇದು ಇವತ್ತಿಂದಲ್ಲ, ಇದು ವಂಶದಲ್ಲಿ ಬಂದಿರತಕ್ಕಂಥದ್ದು ಬುದ್ಧಿ. ಅದನ್ನು ಬುದ್ಧಿವಂತನಾಗು, ಸ್ಕೂಲ್ಗೆ ಹೋಗು, ಒಳ್ಳೆ ಬುದ್ಧಿ ಕಲ್ತ್ಕೋ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಬುದ್ಧಿವಂತರು? ಸ್ಕೂಲ್ಗೆ ಹೋದರೆ ಬುದ್ಧಿ ಬರುತ್ತೆ ನಮ್ಮ? ಅಲ್ಲ, ನಮ್ಮ ಜನ ತಿಳ್ಕೊಂಡಿರೋದು ಹಿಂಗೆ, ಸ್ಕೂಲ್ಗೆ ಹೋದರೆ ಸೇರಿಸಿದ್ರೆ ಬುದ್ಧಿವಂತ ಆಗ್ತಾನೆ. ಯಾವುದ್ರಲ್ಲಿ ಬುದ್ಧಿವಂತ ಆಗ್ತಾನೆ ಅಂತ ಅವ್ರೇನು ಕೇಳಬೇಕು.